ರಾಮು, ಸ್ಕೂಲಿಗೆ ರೆಡಿಯಾಗಿ ಯಾಕೋ ಹಿಂಗೆ ಕುಂತಿದ್ಯಾ? ಹೋಗೋದಿಲ್ವೇ ನೀನು? ಟೈಮ್ ಆಗಿಲ್ಲ. ಸ್ಕೂಲ್ ಬಸ್ ಬರೋ ಟೈಮ್ ಆತಪ್ಪಲೆಯಾ? ಅಯ್ಯೋ ಏನಾಗಿತ್ತು? ಒಂದಿನ ಅಂತ ಸ್ಕೂಲ್ ಬಿಟ್ರೆ ಹೆಂಗಪ್ಪ? ಬಸ್ ಇನ್ನು 5 ನಿಮಿಷ ಬರ್ತತೆ. ಹೋಗ್ಬೇಕು ನೋಡು ನೀನು. ಸ್ಕೂಲಿಗೆ ರೆಡಿಯಾಗಿ ಬ್ಯಾಗ್ ಹಾಕಿಂದು ಎಷ್ಟು ಚೆನ್ನಾಗಿ ರೆಡಿಯಾಗಿ ಯೂನಿಫಾರ್ಮ್ ಹಾಕಿಂದು ಹಿಂಗೆ ಕುತ್ಕೊಂಡ್ರೆ ಹೆಂಗಪ್ಪಾಜಿ? ಹೋಗಿ ಬರಪ್ಪ, ಜಾಣ ಮರಿತಾನೆ ನೀನು. ಅಯ್ಯೋ 1 ಗಂಟೆಗೆ ಯಾಕೆ? 4 ಗಂಟೆಗೆ ಅಲ್ವಾ ಸ್ಕೂಲ್ ಬಿಡೋದು? 1 ಗಂಟೆಗೆ ಯಾಕೆ ಕಳ್ಸೋಣ ಪಪ್ಪನ್ನ? ಅಲ್ಲಪ್ಪ 1 ಗಂಟೆಗೆ ಯಾಕೆ ಹೇಳು? ಇಂಥ ವಿಷಯಕ್ಕೆ ಅಂದ್ರೆ ಏನು ಪೇರೆಂಟ್ಸ್ ಮೀಟಿಂಗ್ ಐತಾ? ಇಲ್ಲ ಏನಾರ ಫೀಸ್ ಕಟ್ಟೋದೈತಾ? 1 ಗಂಟೆಗೆ ಯಾಕೆ ಕಳಿಸ್ಬೇಕು? 1 ಗಂಟೆಗೆ ನಿಮ್ದು ಲಂಚ್ ಟೈಮ್ ಅಲ್ವೇ? ಊಟಕ್ಕೆ ಬಿಟ್ಟಿರ್ತಾರೆ, ಆವಾಗಲೇ ಏನು ಕಳ್ಸೋಣ? ಸ್ಕೂಲಿಗೆ ಹೋಗೋಕ್ಕೆ ದಿನ ಒಂದೊಂದು ಹೇಳ್ಬಾರ್ದಪ್ಪ. ಸ್ಕೂಲಿಗೆ ಹೋದ್ರೆ ಜಾಣ ಆಗ್ತೀಯಾ, ಸರಿನಾ? ಆಮೇಲೆ ಓದಿ ದೊಡ್ಡ ಕೆಲಸ ತಗೊಂಡು ಆಮೇಲೆ ನಿನಗೆ ಬೇಕಾಗಿರೋದೆಲ್ಲ ತಗೋಬಹುದು, ಗೊತ್ತಾಯ್ತಾ? ಮನೇಲಿದ್ರೆ ಏನು ಸಿಗ್ತತೆ ಹೇಳು? ಸ್ಕೂಲಿಗೆ ಹೋದ್ರೆ ಫ್ರೆಂಡ್ಸ್ ಸಿಗ್ತಾರೆ, ಆಟ ಆಡ್ಬೋದು. ನಮ್ಮ ಏರಿಯಾದಾಗಿರೋ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿರ್ತಾರಪ್ಪ. ನೀನೇನು ಮಾಡ್ತೀಯ ಮನೆ ಕೂತ್ಕೊಂಡು? ಜಾಣ ಅಲ್ವಾ? ಜಾಣ ಮಗು. ಅಮ್ಮ ಹೇಳಿದ್ರೆ ನಮ್ಮ ರಾಮು ಯಾವತ್ತೂ ಕೇಳಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ಪ್ರೀತಿಯಿಂದ ಹೇಳಿದಾಗ ಕೇಳ್ಬೇಕು. ಸ್ಕೂಲಿಗೆ ಹೋಗ್ತೀಯ ತಾನೆ? ನಾನು ನಿನ್ನ ಬರೋತ್ತಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿರ್ತೀನಿ, ನಿಮ್ಗೆ ಏನು ಇಷ್ಟನೋ ಅದನ್ನೇ ಮಾಡಿಟ್ಟಿರ್ತೀನಿ, ಸರಿನಾ? ಬರಲ್ಲ ಅನ್ಬಾರ್ದು ಚಿನ್ನ. ಬಸ್ ಬರೋ ಟೈಮ್ ಆಯ್ತಲ್ವಾ, ನಾವು ಕಾಯಿಸ್ಬಾರ್ದು. ಸ್ಕೂಲಿಗೆ ಒಂದಿನೂ ತಪ್ಪಿಸ್ದಂಗೆ ಹೋದ್ರೆ ಕೊನೆಗೆ ನಿಮ್ಮದು ಆನ್ಯುವಲ್ ಡೇ ಮಾಡ್ತಾರಲ್ಲ, ಅವಾಗ ಶಿಸ್ತಾಗಿ ಸ್ಕೂಲಿಗೆ ಬಂದಿದ್ದ ಈ ಹುಡುಗ ರಾಮು ಅಂತ ಪ್ರೈಸ್ ಕೊಡ್ತಾರೆ, ಸರಿನಾ? ಹೋಗಲ್ಲ ಅನ್ಬಾರ್ದು ಕಂದ. ಬಾ, ನಾನೇ ಕರ್ಕೊಂಡು ಹೋಗಿ ಬಸ್ ಹಚ್ಚಿ ಬರ್ತೀನಿ, ಸರಿನಾ? ಸರಿ ಬಾ, ಮಾಡಿರ್ತೀನಿ, ಹೋಗೋಣ. ಅಯ್ಯೋ ಹೆಂಗೋ ರಾಮು ಸ್ಕೂಲಿಗೆ ಹೋದ. ಸ್ಕೂಲಿಗೆ ಕಳ್ಸಕ್ಕೆ ಎಷ್ಟೆಲ್ಲ ಕ್ಲಾಸ್ ಮಾಡ್ಬೇಕವ, ಚಿಕ್ಕ ಮಕ್ಕಳು ಪಾಪ, ಅವಕ್ಕೂ ಬೇಜಾರು. ಕೆಲಸ ಎಲ್ಲ ಮುಗ್ದೈತಿ. ಹಿಂಗಿದ್ರೆ ಸ್ಕೂಲಿಗೆ ಹೋದ ಒಂದು ಸ್ವಲ್ಪ ಹೊತ್ತು ಮನೆಗೆ ಎದ್ದು ಏನು ಬೇಕು ಅದನ್ನ ಸ್ನ್ಯಾಕ್ಸ್ ಮಾಡಿಡೋಣ. ಅಯ್ಯೋ ಎಷ್ಟೊತ್ತು ಮಲಗಿದ್ರು ಇಷ್ಟೇ, ಹೊರಗಾದ್ರೂ ಹೋಗಿ ಒಂದು ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಮೀಟ್ ಮಾಡ್ಕೊಂಡು ಬರೋಣ. ಹಲೋ ಗೀತಾ, ಮನೆಗೆ ಬಾರೆ. ಆರಾಮಿದ್ರೆ? ನಾನು ಫ್ರೀ ಆಗಿದ್ದೆ. ರಾಮು ಸ್ಕೂಲಿಗೆ ಹೋದ, ಅದಕ್ಕೆ ಫ್ರೀ ಆಗಿದ್ದೆಲ್ಲ ಸುಮ್ಮನೆ ಟೈಮ್ ಪಾಸ್ ಮಾಡೋಣ ಅಂತ ಫೋನ್ ಮಾಡಿದೆ. ಬಾ, ಮನೇಲಿ ಆರಾಮಿದ್ರೆ ಸ್ವಲ್ಪ ಹೊತ್ತು ಕುಂತ್ಕೊಂಡು ಟಿ ವಿಗೆ ನೋಡೋಣ, ಮಾತಾಡೋಣಂತೆ. ಬಾ, ಸ್ವಲ್ಪ ಏನೋ ಮಾತಾಡೋದೈತಿ. ಬರ್ತೀಯಲ್ಲ? ಇಡನ್ ಫೋನು. ಓಕೆ ಬಾಯ್. ಹಾಯ್ ರಶ್ಮಿ, ಏನು ಮಾಡ್ತಿದ್ದೆ? ಮಗ ಹೋದ ಸ್ಕೂಲಿಗೆ? ಅಯ್ಯೋ ನೆಟ್ಕೊಂಡು ಬರ್ತಿಗೆ ಸುಸ್ತಾಗೋಯ್ತು ನೋಡು. ನಿಮ್ಮ ಮನೆ ಎಷ್ಟು ದೂರ ಐತಪ್ಪ. ಅಯ್ಯೋ ಇವಾಗ ಇಲ್ಲಿ ಅಂತ ಹೇಳ್ಬಿಟ್ಟು ವಾಕದಂಗೆ ಆಗುತ್ತೆ. ಹೆಂಗಿದ್ರು ಬೆಳಗ್ಗೆ ವಾಕ್ ಹೋಗಿರ್ಲಿಲ್ಲ, ಅಲ್ಲಿಂದ ಇಲ್ಲಿಗೆ ವಾಕದಂಗೆ ಆಗುತ್ತೆ ಅಂತ ಬಂದೆ. ಇವಾಗಿನ ಕಾಲದಾಗೆ ಆಟೋ ಕ್ಯಾಬ್ ಅಂತ ನೋಡ್ಬಾರ್ದು ನೋಡು. ಸ್ವಲ್ಪ ದೂರ ಇದ್ಬಿಟ್ರೆ ಸುಮ್ಮನೆ ಓಡಾಡಬೇಕು. 1 ಕಿಲೋಮೀಟರ್ 2 ಕಿಲೋಮೀಟರ್ ಓಡಾಡಿದ್ರೆ ಫಿಟ್ ಆಗಾದ್ರೂ ಇರ್ಬೋದು ಅಂತ ನಡ್ಕೊಂಡೇ ಬಂದೆ ಕಣೆ. ಸರಿ ಬಾ, ಕುತ್ಕೊ. ಮತ್ತೇನು ಸಮಾಚಾರ? ಏನು ಹೇಳೋದು ಸಮಾಚಾರ? ಏನಿಲ್ಲ ನೋಡು. ನಿನ್ನೆಯಿಂದ ಮೊಬೈಲಲ್ಲಿ ಡಾಟಾ ಇರಲಿಲ್ಲ, ಸೊ ಯಾವುದೂ ಸೀರಿಯಲ್ ಮತ್ತು ಬಿಗ್ ಬಾಸ್ನ ವಾಚ್ ಮಾಡೋಕ್ಕೆ ಆಗಲಿಲ್ಲ ಕಣೆ. ನೋಡಿದೆ ನೀನು ನೈಟು ಬಿಗ್ ಬಾಸ್ನ? ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಒಂದು ಮುಕ್ಕಾಲು ಭಾಗ ನೋಡಿದೆ, ಆಮೇಲೆ ನಿದ್ದೆ ಬಂತು ಅಂತ ನಾನು ಮಲಗಿಬಿಟ್ಟೆ. ಯಾಕೆ ಕರೆನ್ಸಿ ಮತ್ತೆ ಇವಾಗ ಫೋನ್ ಮಾಡಿದೆ? ನಿನಗೆ ಫೋನ್ ಬಂತಲ್ಲ, ಕರೆನ್ಸಿ ಇಲ್ವಾ? ಐತೆ, ಕರೆನ್ಸಿ ಐತೆ. ಡಾಟಾ ನಿನ್ನೆ ಬೆಳಗ್ಗೆನೇ ಖಾಲಿ ಆಗ್ಬಿಡ್ತು ನೋಡು. ಯಾಕೆ ಅಂತಲೇ ಗೊತ್ತಿಲ್ಲ. ಎಷ್ಟು ನೋಡೇ ಇರಲ್ಲವ, ಒಂದು 2-3 ವೀಡಿಯೋ ನೋಡೋತ್ತಿಗೆ ಎಲ್ಲ ಖಾಲಿ ಆಗಿತ್ತು. ಅದಕ್ಕೆ ಇದು ಮಾಡಿಲ್ಲ. ಮತ್ತೆ ರಾಮು ಚೆನ್ನಾಗಿ ಓದ್ತದನ? ಸುಮ್ಮನೆ ಹೋದ ಸ್ಕೂಲಿಗೆ? ಯಾಕೆ ಹೋಗಲ್ಲ ಅಂತ ಅಂದ ಪಾಪ. ದಿನ ಹೋಗೋಕ್ಕೆ ಬೇಜಾರು. ಏನೇನು ಹೇಳಿ ಬರೋತ್ತಿಗೆ ಸ್ನ್ಯಾಕ್ಸ್ ಎಲ್ಲ ಮಾಡಿಸ್ನಪ್ಪ ಅಂತ ಹೇಳಿ ಕಳಿಸಿದೆ ನೋಡು. ಹೋಗಿದ್ದಾನೆ ಇವಾಗ. ಬರ್ತಾನೆ. ಇನ್ನೇನು ಮಕ್ಕಳು ಹೋಗಿದ್ದೇ ಗೊತ್ತಾಗಲ್ಲ. ಮನೆ ಕೆಲಸ ಮಾಡ್ತೀನ ಅನ್ನೋ ಅಷ್ಟೇ ಬಂದ್ಬಿಡ್ತಾರವ. ಮತ್ತವ್ರ ಹೋಮ್ವರ್ಕು ಕೆಲಸ ಅಂತ ಮಾಡ್ಕೊಂತ ಅಲ್ಲೇ ಮುಗಿದೋಗ್ಬಿಡ್ತದೆ. ಹೌದು ನೋಡು, ಕೆಲಸ ಮಾಡ್ಕೊಳಕ್ಕೆ ಟೈಮ್ ಸಿಗಲ್ಲ. ಏನು ಮಾಡ್ತೀಯ ಮತ್ತೆ? ಮಕ್ಳ ಕಡೆಗೆ ಗಮನ ಕೊಡಲೇಬೇಕು ನೋಡು. ಮಕ್ಳ ಕಡೆಗೆ ಗಮನ ಕೊಡಲಿಲ್ಲ ಅಂದರೆ ಆಗೋದೇ ಇಲ್ಲ. ನಮ್ಮ ಪಾಪನ ಚಿಕ್ಕವನಿದ್ದಾಗ ನೀನು ನೋಡಿದ್ದಲ್ಲ ಎಷ್ಟು ಆಟ ಮಾಡೋಣ ಅಂತ. ನಿಧಾನಕ್ಕೆ ಎಲ್ಲದನ್ನು ನಾವೇ ಹೊಂದ್ಕೊಂಡು ಬಿಡಿಸಿದ್ವವ. ಇವಾಗ ಏನಿಲ್ಲ, ಅವನೇ ರೆಡಿ ಆಗ್ತಾನೆ, ಅವನೇ ಡ್ರೆಸ್ ಹಾಕೊಂಡು ಅವನೇ ಸ್ಕೂಲಿಗೆ ಹೋಗ್ತಾನೆ, ಸ್ಕೂಲಿಂದ ಬರ್ತಾನೆ, ಹೋಮ್ವರ್ಕ್ ಮಾಡ್ಕೊತಾನೆ. ನನಗಂತೂ ಏನೋ ಅವನ ಬಗ್ಗೆ ಚಿಂತೆನೇ ಇಲ್ಲ. ಎಲ್ಲ ಅವನ ಕೆಲಸ ಅವನೇ ನೀಟಾಗಿ ಮಾಡ್ಕೊತಾನೆ. ನನ್ನ ಕಾಯೋದೇ ಇಲ್ಲ ನೋಡು. ಊಟ ಮಾಡೋಕ್ಕೂ ಅಷ್ಟೇ ಅದೇ ಬೇಕು ಇದೇ ಬೇಕು ಅಂತ ಕೇಳೋದೇ ಇಲ್ಲ. ಏನಿರುತ್ತೆ ಅದನ್ನ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡ್ತಾನೆ. ನೀನು ಏನು ತಲೆ ಕೆಡಿಸ್ಕೊಬೇಡ. ಒಂದು 4 ದಿನ ಸ್ಕೂಲ್ ಅಡ್ಜಸ್ಟ್ ಆಗುತ್ತಂತ ಅಷ್ಟೇ. ಮಕ್ಕಳು ಹೋಗ್ತವೆ ಬರ್ತಾರೆ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಇಲ್ಲ ಒಂದು ತಲೆ ಏನು ಕೆಡಿಸ್ಕೊಂಡಲ್ಲ ಪಾಪ. ಚಿಕ್ಕ ಮಕ್ಕಳು ಅಲ್ವೇ, ದೊಡ್ಡವರೇ ಹೇಳಿದ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಚಿಕ್ಕವ್ರು ಅರ್ಥ ಮಾಡ್ಕೊಂತಾರೇನೆ. ನಾನೇನು ತಲೆ ಕೆಡಿಸ್ಕೊಂಡಿಲ್ಲ. ಇವನು ಬರೀತಾನೆ, ಸ್ವಲ್ಪ ಪಕ್ಕದಾಗಿದ್ದು ಹೇಳ್ಕೊಡ್ಬೇಕಷ್ಟೇ. ತೀರಾ ಆಟ ಏನು ಮಾಡಲ್ಲ. ಅಯ್ಯೋ ಇನ್ನೇನು 4:04 ಆಯ್ತು. ತಗ ಮಗ ಬರ್ತಾನೆ. ನಾನಿನ್ನು ಹೊರಡೋಣ? ಇರು, ರಾಮನ್ ಮಾತಾಡ್ಸ್ಕೊಂಡು ಹೋಗಂತೆ. ಅವನು ಮತ್ತೆ ರಿಟರ್ನ್ ಬಂದಿದ್ರು ಅಂದರೆ ನಾನು ಮಾತಾಡ್ಸಲೇ ಹೋದ್ರ ಅಂತ ಹೇಳ್ತಾನೆ. ಇರು, ಮಾತಾಡ್ಸ್ಕೊಂಡು ಹೋಗಂತೆ. ಇನ್ನೇನು ಬಂದೇ ಬಿಡ್ತಾನೆ. ಅಮ್ಮ ನಾನು ಇವತ್ತು ಬೇಗ ಬಂದೆ. ರಾಮು ಬಂದ್ಯಾ? ಹೆಂಗಿತ್ತು ಸ್ಕೂಲು? ಹೋಮ್ವರ್ಕ್ ಏನು ಕೊಟ್ಟೆ ಬಂಗಾರಿ? ಅಯ್ಯೋ ಅಷ್ಟೆಲ್ಲ ಹೋಮ್ವರ್ಕ್ ಕೊಟ್ಟಿದ್ದಾರೆ ರಾಮು? ಒಬ್ಬನೇ ಮಾಡ್ತೀಯ ಹೋಮ್ವರ್ಕು? ಇಲ್ಲ, ಅಮ್ಮನ
ಮಾಡೋಕ್ಕಾಗಲಿಲ್ಲ. ನಿನ್ನೆ ಮಾಡಿದ್ನಲ್ವಾ, ಪಾಪ್ಕಾರ್ನ್ಸ್ ಇದಾವೆ ತಿಂತಿ ಹಾಕೊಡ್ಲಾ? ಫಸ್ಟ್ ಬ್ಯಾಗ್ ಇಟ್ಟು ಶೂ ಬಿಚ್ಚಿ ನೀಟಾಗಿ ಕೈ ಕಾಲು ಮುಖ ತೊಳ್ಕೊಂಡು ಬರಬೇಕು, ಆಯ್ತಾ? ಸರಿ, ಹೋಮ್ವರ್ಕ್ ಮಾಡ್ಬೇಕಲ್ಲ, ಬೇಗ ಬಂದ್ಬಿಡು. ಅಲ್ಲ ಆಟ ಆಡ್ಕೊಂತ ಇರಬೇಡ, ಪದೇ ಪದೇ ಕರಿಯಂಗ್ ಮಾಡಬೇಡ, ಸರಿನಾ? ಬೇಗ ಬರಬೇಕು. ಸರಿ ಕಣೆ, ನಾನು ಹೋಗಿ ಬರ್ತೀನಿ ಆಯ್ತಾ? ನಿನ್ನ ಮನೆ ಕೆಲಸ ನೋಡ್ಕೊ. ಸರಿ, ಫ್ರೀ ಆಗಿದ್ದಾಗ ಬರ್ತಾ ಇರಿ, ಓಕೆನಾ? ರಾಮು ಆಟ ಆಡಿ ಬರತ್ತಿಗೆ ಒಂದು ರೌಂಡ್ ವಾಕಿಂಗ್ ಆದ್ರೂ ಹೋಗಿ ಬರ್ತೀನಿ. ರಾಮು ಮನೆಗೆ ಬರತ್ತಿಗೆ ಸ್ವಲ್ಪ ವಾಕ್ ಆದ್ರೂ ಮಾಡಬೇಕು ಡೈಲಿ. ನೀವು ಎಲ್ಲರೂ ಡೈಲಿ ವಾಕ್ ಬನ್ನಿ, ಚೆನ್ನಾಗಿರುತ್ತೆ, ಸರಿನಾ? ವಾಕ್ ಮಾಡೋದ್ರಿಂದ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ಕೂತ್ಕೊಳ್ಬೇಡಿ. ನನ್ನ ಫ್ರೆಂಡ್ ಬಂದಿಲ್ಲಲ್ವ ನಮ್ಮ ಮನೆಗೆ, ಆ ರೀತಿ ದಿನಕ್ಕೆ ಒಂದು ಅರ್ಧ ಗಂಟೆನಾದರೂ ವಾಕ್ ಮಾಡಿ, ಸರಿನಾ? ಪಾರ್ಕಿಗೆ ಹೋಗೋಣ ವಾಕಿಗೆ ಅನ್ಕೊಂಡೆ. ನಿನ್ನೆ ಸುಬ್ಬಕ್ಕರ್ ಮನೆಯಿಂದ ವಾಕ್ ಹೋದಾಗ ಗೊತ್ತಾಯ್ತು, ಎಲ್ಲೋ ಪಾರ್ಕಲ್ಲಿ ದೆವ್ವ ಬಂದಿತ್ತಂತೆ. ಅದಕ್ಕೆ ಆ ಕಡೆ ಬೇಡ ಅಂತ ಹೇಳ್ಬಿಟ್ಟು ಇಲ್ಲೇ ನಮ್ಮನೆ ಕಾಂಪೌಂಡಲ್ಲೇ ವಾಕ್ ಮಾಡ್ತಾ ಇದ್ದೀನಿ. ಏನಮ್ಮಿ ಇಲ್ಲೇ ವಾಕ್ ಮಾಡಂಗಿದೆಯೇ? ಪಾರ್ಕಿಗೆ ಹೋಗ್ತಿಲ್ವೇನೋ ನೀನುವೆ? ಸುಬ್ಬಕ್ಕ, ಇಲ್ಲ, ನೆನ್ನೆ ದೆವ್ವ ಬಂದಕ್ಕೆ ಅಂತ ನೀವೇ ತಾನೇ ಹೇಳಿತ್ತು, ಅದಕ್ಕೆ ನಾನು ಪಾರ್ಕ್ ಕಡೆಗೆ ಹೋಯ್ತಾನೆ ಇಲ್ಲವ. ಒಳ್ಳೆ ಕೆಲಸ ಮಾಡಿದ್ದೀನಿ ನೋಡು, ನಾನು ಅದಕ್ಕೆ ಆ ಕಡೆ ಹೋಗ್ದಿರಾ ಇಲ್ಲೇ ಬಂದಿದ್ದೀನಿ. ಆರಾಮಾಗಿ ಮಾತಾಡ್ಸ್ಕೊಂಡು ಇಲ್ಲೇ ನಿಮ್ಮ ಮನೆ ಕಾಂಪೌಂಡಾಗ ಓಡಾಡೋಣ ಅಂತ ನಾನು ಬಂದೆ. ಒಳ್ಳೆ ಕೆಲಸ ಮಾಡಿದ್ದೀನಿ ನೋಡು. ಆದರೂ ನಂಗೆ ಒಂಥರ ಭಯ ಕಣೆ, ಯಾವಾಗಲೂ ನನ್ನಿಂದನೇ ಇರುತ್ತೆ ನನ್ನ ದೆವ್ವ ಅನ್ನೋ ಫೀಲಿಂಗ್ ನನಗೆ. ದೆವ್ವ ಯಾವಾಗಲೂ ನನ್ನಿಂದ ಐತೆ ಅಂತಲೇ ಸುಬ್ಬಕ್ಕ, ಯಾಕೆ ನಂಗೆ ಹೊಡಿತಿದೆಯಾ? ದೆವ್ವ ಮೆಟ್ಲೆ ಬಿಟ್ಟಿದ್ದೇನೆ ನಿನಗೆ? ಇಲ್ಲ, ನಾನು ಯಾವಾಗ ಹೊಡೆದೆ ನಿನಗೆ? ನಮ್ಗೆ ಏನೂ ಆಗಿಲ್ವಲ್ಲ. ನಾನಿಲ್ಲ ನಿಂತ್ಕೊಂಡು ವಾಕ್ ಮಾಡ್ತಾ ಇದ್ದೀನಿ. ನಾಳೆ ಸುಬ್ಬಕ್ಕ ಮನೆ